Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಕೆಲವೊಂದು ಕೆಲಸ ಇತ್ತು ಆಫೀಸಲ್ಲಿ, ಅಂದರೆ ಲ್ಯಾಪ್ಟಾಪ್ ಇಸ್ಕೊಂಬರ್ಬೇಕಾಗಿತ್ತು. ಸೊ ಹಾಗಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಮನೋಜ್ ಅವರು ನನ್ನ ಕರ್ಕೊಂಡು ಹೋಗೋಕ್ಕೆ ಆಫೀಸಿಂದ ಬರ್ತಾ ಇದ್ದಾರೆ. ಮೀನ್ಸ್ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅವರಿಗೆ ಅಷ್ಟರಲ್ಲಿ ಸ್ಮೂತಿ ಮಾಡಬೇಕು, ಬನ್ನಿ ಹೋಗಿ ಮಾಡೋಣ, ಅವ್ರಿಗೇನೋ ಬರ್ತಾರೆ. ಸೊ ಅವ್ರು ಬರೋಷ್ಟರೊಳಗಡೆ ಸ್ಮೂತಿ ಎಲ್ಲ ಮಾಡಿಬಿಟ್ಟು ಅವರು ಇನ್ನೇನು ಕೆಳಗಡೆ ಇದ್ದಾರೆ, ಸೊ ಬರ್ತಾ ಇದ್ದಾರೆ. ಅವರು ರೆಡಿ ಆಗೋಷ್ಟರೊಳಗಡೆ ಸ್ಮೂತಿ ರೆಡಿ ಮಾಡೋದು, ಅದು ಸ್ಮೂತಿನ ಕುಡಿದು ನಾವು ಹೊರಡೋದಕ್ಕೆ ಸರಿ ಹೋಗುತ್ತೆ. ಬನ್ನಿ ಮಾಡೋಣ ಸ್ಮೂತಿ ಹೇಗೆ ಮಾಡೋದು. ಏನಪ್ಪ ಅಂತ ಅಂದರೆ ಓವರ್ ನೈಟೇ ಎಲ್ಲನೂ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಸೋಕ್ ಮಾಡಿಟ್ಟಿದೆ. ಸೊ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದು ಓಟ್ಸ್ ಆಯಿತಾ, ಚಾಕ್ಲೇಟ್ ಫ್ಲೇವರು. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಯಾಕೆಂದರೆ ಚಾಕ್ಲೇಟ್ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅಷ್ಟೇ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ. ಇಷ್ಟ ಹಾಕ್ಕೊತಾ ಇದ್ದೀನಿ. ಮತ್ತು ಏನಪ್ಪ ಅಂದರೆ ಒಂದು 4ರಿಂದ 5 ಸ್ಪೂನ್ ಓಟ್ಸ್ನ ಹಾಕ್ಕೊಬೇಕು. ಇದು ನಾರ್ಮಲ್ ಓಟ್ಸ್ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ, ಅಂದರೆ ಪ್ಲೈನ್ ಓಟ್ಸು. ಮತ್ತು ಹಾಲು ಸ್ವಲ್ಪ. ಅದಾದಮೇಲೆ ಮಿಕ್ಸಿ ಮಾಡಬೇಕಾಗಿರುತ್ತೆ, ಮೀನ್ಸ್ ಗ್ರೈಂಡ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಬೇಕಾದರೆ ಹನಿ ಬೇಕಾದರೂ ಹಾಕ್ಕೊಬೋದು, ಬಟ್ ನಾನು ಹನಿ ಹಾಕಿಲ್ಲ, ಡೇಟ್ಸ್ ಹಾಕಿದ್ದೀನಿ. ಸೊ ಹಾಗಾಗಿ, ಅಂದರೆ ಖರ್ಜೂರ ಹಾಕಿದ್ದೀನಿ, ಸೊ ಹಾಗಾಗಿ ನಾನಿಲ್ಲಿ ಹನಿ ಹಾಕ್ತಾಯಿಲ್ಲ. ಮತ್ತು ಇದಕ್ಕೆ ನಾವು ಬನಾನಾ ಆ್ಯಡ್ ಮಾಡ್ಕೊಬೋದು, ನಾನಿಲ್ಲಿ ಮಿಸ್ ಮಾಡಿದ್ದೀನಿ. ಇವಾಗ ಓಟ್ಸ್ ಏನಿದೆ ರೆಡಿ ಇದೆ, ಸೊ ಕೊಡೋಣ ಬನ್ನಿ ಮನೋಜ್ ಅವ್ರಿಗೆ. ಹೇಗಿದೆ? ಚೆನ್ನಾಯ್ತಾ? ಎಸ್. ಏನಪ್ಪ ಅಂತ ಅಂದರೆ ಆಫೀಸ್ಗೆ ಏನು ಬಂದಿದ್ದೆ, ಸೊ ವರ್ಕ್ ಮುಗೀತು. ಸೊ ಇವಾಗ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೋಜ್ ಅವರು ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಸೊ ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಏನಪ್ಪ ಅಂತ ಅಂದರೆ ನಿನ್ನೆ ನಾನು ಆಫೀಸಿಂದ ಬಂದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವಾಗ ಹತ್ತತ್ರ 4 o'clock ಆಗ್ತಾ ಬರ್ತಾ ಇದೆ. ಮನೋಜ್ ಅವರು ಜಿಮ್ಮಿಗೆಲ್ಲ ಹೋಗಬೇಕು. ಸೊ ಕೆಲವೊಂದಿಷ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ, ಸೊ ಅದನ್ನೆಲ್ಲ ಫಸ್ಟ್ ಜೋಡಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅವ್ರಿಗೆ ಸ್ವಲ್ಪ ಮಿಲ್ಕ್ ಶೇಕ್, ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಡ್ಬೇಕು. ಸೊ ಅದನ್ನೆಲ್ಲ ಮಾಡೋಣ. ಅಷ್ಟರಲ್ಲಿ ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡ್ತೀನಿ. ಏನಪ್ಪ ಅಂತ ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಓವರ್ ನೈಟ್ ಸೋಕ್ ಮಾಡಿಕ್ಕಿದ್ದೆ ಆಯಿತಾ. ಸೊ ಮಾರ್ನಿಂಗ್ ಸ್ವಲ್ಪ ಅವರಿಗೆ ಓಟ್ ಶೇಕ್ ಮಾಡಿಕೊಟ್ಟೆ. ಇವಾಗ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಇದೆ, ಹಾಗಾಗಿ ಡ್ರೈ ಫ್ರೂಟ್ಸ್ ಮತ್ತು ಬನಾನಾ ಹಾಗೆ ಮಿಲ್ಕ್ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವರು ಜಿಮ್ಗೆ ಹೋಗೋಕ್ಕೂ ಮುಂಚೆ ಕುಟ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು, ಸೊ ಅದನ್ನು ಮಾಡಿ ರೆಡಿ ಮಾಡಿ ಇಟ್ಬಿಡೋಣ. ಮತ್ತು ಅಡುಗೆ ಮಾಡಬೇಕು. ಮನೋಜ್ ಅವರು ಡ್ಯೂಟಿಗೆ ಹೋಗೋಷ್ಟರೊಳಗಡೆ ಏನಾದರೂ ಮಾಡೋಣ. ಪನ್ನೀರ್ ತರಿಸಿದ್ದೆ ಆಯಿತಾ, ಪನ್ನೀರ್ ಬಿರಿಯಾನಿ ಟೈಪ್, ಅಂದರೆ ಪನ್ನೀರ್ ಪಲಾವ್ ಅಥವಾ ಬಿರಿಯಾನಿ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಏನಿದೆ ಅದನ್ನು ಮಾಡಿಬಿಟ್ಟು ಅದಾದಮೇಲೆ ಇದನ್ನೇನಿದೆ ಅದನ್ನೆಲ್ಲ ಮಾಡೋಣ. ಏನಪ್ಪ ಅಂದರೆ ನಾನು ಒಟ್ಟಿಗೆ ಹಾಲೆಲ್ಲ ಕಾಯಿಸಿ ಇಟ್ಬಿಡ್ತೀನಿ. ಇದಕ್ಕೆ ನಾನು ಏನು ಶುಗರ್ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಏಕೆಂದರೆ
ಖರ್ಜೂರ ಏನಿದೆ ಖರ್ಜೂರನೇ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಶುಗರ್ ಏನೂ ಹಾಕ್ತಾಯಿಲ್ಲ. ಬರೀ ಡ್ರೈ ಫ್ರೂಟ್ಸು ಎಲ್ಲ ಥರ ಮಿಕ್ಸ್ ಮಾಡಿರೋವಂಥದ್ದು, ಲೈಕ್ ಖರ್ಜೂರ, ಬಾದಾಮಿ ಮತ್ತು ದ್ರಾಕ್ಷಿ, ಪಿಸ್ತಾ ಮತ್ತು ಬನಾನಾ ಮಿಲ್ಕು ಇಷ್ಟು ಹಾಕಿ ಇಷ್ಟೆಲ್ಲನ ಹಾಕಿ ಇವಾಗ ಮಿಲ್ಕ್ ಶೇಕ್ ಮಾಡ್ತಾರೆ. ಮಲಗಿದ್ದಾರೆ ಆ್ಯಕ್ಚುಲಿ. ಸೊ ಇದನ್ನು ರೆಡಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಅದಾದಮೇಲೆ ಏನು ಡಿನ್ನರ್ಗೆ ಪ್ರಿಪೇರ್ ಮಾಡೋಣ. ಎಸ್, ಇವಾಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಏನಿದೆ ಸೊ ರೆಡಿ ಇದೆ. ಮನೋಜ್ ಅವ್ರಿಗೆ ಕೊಡೋಣ. ಇದೇನಪ್ಪ ಅಂದರೆ ಜ್ಯೂಸ್ ಜಾರ್ ಥರನೂ ಯೂಸ್ ಮಾಡ್ಬೋದು, ಅಂದರೆ ಲೈಕ್ ಜ್ಯೂಸ್ ಕುಡಿಯೋ ಥರ ಜಾರ್ ಥರನಾದರೂ ಯೂಸ್ ಮಾಡ್ಬೋದು, ಮತ್ತು ಗ್ರೈಂಡು ಮಾಡ್ಬೋದು. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಂಗೆ ಇಷ್ಟ ಆಯಿತು ಇದು ಜಾರು. ಸೊ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 300 ಒಳಗಡೆನೆ, ಎಷ್ಟು ಅಂತ ಕರೆಕ್ಟಾಗಿ ನೆನಪಿಲ್ಲ. 200 to 300 ಬಿಟ್ವೀನ್ ಇರ್ಬೋದು ಅಂತ ಅಂದ್ಕೊತೀನಿ. ತುಂಬ ದಿನಗಳೇ ಆಗೋಯ್ತು, ಮೇ ಬಿ 1 ಇಯರ್ ಮೇಲೆ ಆಯಿತು ಅಂತ ಅನಿಸುತ್ತೆ ತರಿಸ್ಕೊಂಡು. ಸೊ ನೆನಪಿಲ್ಲ ರೇಟೆಲ್ಲ. ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಅದು ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಲಿಂಕ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ನಾನು ಸ್ವಲ್ಪ ಕುಡಿದ್ಬಿಡ್ತೀನಿ. ಏನು ಗೊತ್ತಾ, ಶುಗರ್ ಹಾಕಿಲ್ಲ ಅಂದ್ರೂ ತುಂಬಾ ಸ್ವೀಟ್ ಇದೆ. ಅಂದರೆ ಬನಾನಾ, ಡೇಟ್ಸು ಮತ್ತು ದ್ರಾಕ್ಷಿ ಇದೆಲ್ಲ ತುಂಬ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬಾ ಸ್ವೀಟ್ ಇದೆ. ಬಟ್ ಏನಪ್ಪ ಅಂದರೆ ಕುಡಿಬೋದು, ಜಾಸ್ತಿ ಏನಿಲ್ಲ, ಕುಡಿಯೋ ಥರ ಇದೆ. ಸೊ ಹೋಗ್ಕೊಡೋಣ ಬನ್ನಿ ಇವಾಗ. ಗುಂಡು, ನಿಂಗೂ ಬೇಕೇನೋ ಮಿಲ್ಕ್ ಶೇಕ್? ನಡಿ. ಏನಪ್ಪ ಅಂದರೆ ಮ್ಯಾಂಗೋ ತಂದಿದ್ದೆ ಮೊನ್ನೆ ಮಾರ್ಕೆಟ್ಗೆ ಹೋದಾಗ. ಸೊ ಮ್ಯಾಂಗೋ ಎಲ್ಲ ಹಣ್ಣಾಗಿದೆ ಆಯಿತಾ. ಮನೋಜ್ ಅವರು ಇವಾಗ ಜಿಮ್ಮಿಗೆ ಹೋದ್ರಲ್ವಾ, ಅವ್ರು ಬಂದಾದಮೇಲೆ ತಿಂತಾರೆ. ಸೊ ಇವಾಗ ಕಟ್ ಮಾಡಿ ಇಟ್ಬಿಡ್ತೀನಿ, ಏಕೆಂದರೆ ನಾನು ಅಡುಗೆ ಮಾಡಾದಮೇಲೆ ಗುಂಡೋನು ಆಗಿ ಕರ್ಕೊಂಡು ಹೋಗಬೇಕು. ಸೊ ಅದಾದಮೇಲೆ ನಾನು ಕಟ್ ಮಾಡೋದೆಲ್ಲ ಮರ್ತೋಗ್ಬಿಡ್ತೀನಿ. ಅವ್ರೇನಾದರೂ ನಾನು ಹಾಕೋದಾಗ ಬಂದು ಊಟ ಮಾಡಿಕೊಂಡು ಮ್ಯಾಂಗೋ ತಿನ್ಕೊಂಡು ಹೋಗ್ತಾರೆ. ಮ್ಯಾಂಗೋ ಕಟ್ ಮಾಡಿ ಇಟ್ಟಿದ್ದೀನಿ ಆಯಿತಾ. ಮನೋಜ್ ಅವ್ರು ಬಂದಮೇಲೆ ತಿನ್ನೋದಷ್ಟೇ. ಯಾಕೆಂದರೆ ನಾನು ಗುಂಡೂನು ವಾಕ್ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಮತ್ತು ಅವರಂತೂ ಕಟ್ ಮಾಡಿಕೊಂಡೆಲ್ಲ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಕಟ್ ಮಾಡಿಟ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಅಡುಗೆಗೆ ಏನೇನೆಲ್ಲ ಬೇಕು ಅಂದರೆ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅದನ್ನು ಮಾಡ್ಕೊಂಬಿಡೋಣ. ಏನಪ್ಪ ಅಂದರೆ ನಾನಿಲ್ಲಿ ಚಿಕ್ಕ ಚಿಕ್ಕ ಆನಿಯನ್ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದೇನಿದೆ ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಅಗಾರೋಯಿಂದ ಇದನ್ನು ತಗೊಂಬಂದಿದ್ದೀನಿ ಚಾಪರ್ ಅಂತ ಹೇಳಿಬಿಟ್ಟು. ಸೊ ಇದರಿಂದ ಆನಿಯನ್ನ ಕಟ್ ಮಾಡಿಬಿಡೋಣ. ಆನಿಯನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಅಂದರೆ 4 ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚಾಪ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ನೀಟಾಗಿ ಗ್ರೈಂಡ್ ಆಗಬೇಕಲ್ಲ. ಸೊ ಹಾಗಾಗಿ ಸಾಕು, ನನಗಿಷ್ಟೇ ಸಾಕು, ತುಂಬ ಚಿಕ್ಕದಾಗೂ ಬೇಡ. ಸೊ ನಾನು ಇಷ್ಟಕ್ಕೆ ಚಾಪ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ಏನಪ್ಪ ಅಂದರೆ ಆನಿಯನ್ ರುಬ್ಬಿದ್ವಲ್ಲ ಅದೇ ಜಾರಿಗೆ ತೊಗೊಂಡು ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಆಪ್ಷನಲ್. ನಾನಿಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ಥರ ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಆಗುವಷ್ಟು ಬಟಾಣಿನ, ಹಸಿ ಬಟಾಣಿ ತೊಗೊಂಡಿದ್ದೀನಿ.
ಇಲ್ಲಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದಕ್ಕೆ ಪುದೀನೂ ಆ್ಯಡ್ ಮಾಡ್ಬೋದು. ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಇಷ್ಟು ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಪನ್ನೀರ್ನ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ ಆಯಿತಾ ಪನ್ನೀರು. ಪ್ಯಾನ್ ತೊಗೊಂಡು ಈ ಪ್ಯಾನಿಗೆ ಬಟರ್ ಹಾಕ್ತಾ ಇದ್ದೀನಿ. ಗಟ್ಟಿಯಾಗಿದೆ. ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಸೊ ಅದನ್ನ ಆ್ಯಡ್ ಮಾಡೋಣ. ಈ ಥರ ಪನ್ನೀರ್ ರೋಸ್ಟ್ ಆಗೋವರೆಗೂ ರೋಸ್ಟ್ ಮಾಡ್ಕೊಬೇಕಾಗಿರುತ್ತೆ. ನೋಡಿದ್ರಲ್ಲ ಪನ್ನೀರ್ನೆಲ್ಲ ಹೇಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಏನಪ್ಪ ಅಂದರೆ ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಲ್ವಾ. ಪಲಾವ್ ಮಸಾಲ ಏನೇನಿದೆ ಅಂದರೆ ಪಲಾವ್ ಸ್ಪೈಸಸ್, ಪಲಾವ್ ಎಲೆ, ಚಕ್ಕೆ, ಒಂದೆರಡು ಲವಂಗ, ಹಾಗೆ ಇದು ಏನು ಹೇಳ್ತಾರೆ ನನಗಷ್ಟು ಐಡಿಯಾ ಇಲ್ಲ, ಮತ್ತು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಕಸ್ತೂರಿ ಮೇಥಿ. ಇಷ್ಟನ್ನ ಇವಾಗ ಬಿಸಿ ಆಗ್ತದೆ ಆಯಿಲು. ಬಿಸಿ ಆದ ತಕ್ಷಣ ಹಾಕೋಣ. ಹಾಗೆ ಇಲ್ಲಿ ನಾನು ಒಂದೆರಡು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಬೋದು. ಬಟಾಣಿ ಏನು ತೊಗೊಂಡಿದ್ದೆ ಅದು ವಾಶ್ ಮಾಡಿಟ್ಟಿದ್ದೆ, ಸೊ ಇದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಲೂಗೆಡ್ಡೆ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಬಟಾಣಿ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಕೊತಾರೆ, ಬಟ್ ನಾನು ಆಲೂಗಡ್ಡೆ ಹಾಕಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ನಾನು ನಾವೇನು ರುಬ್ಬಿಟ್ಕೊಂಡಿದ್ವಿ ಅಂದರೆ ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಟೊಮೊಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸೋನಾ ಮಸೂರಿ ಅಕ್ಕಿ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಕುದೀತಾ ಇರುವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರು, ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ವಿಷಲ್ ಹಾಕೋದಕ್ಕೆ ಬಿಡೋಣ. 1 ಅಥವಾ 2 ವಿಷಲ್ ಹಾಕಿಸ್ಕೊಬೋದು. ನಾನಿಲ್ಲಿ 1 ವಿಷಲ್ ಹಾಕಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನಿಲ್ಲಿ ಮೊಸರಾಗಲಿ ಏನೂ ಹಾಕ್ತಾಯಿಲ್ಲ, ಒಂದು ಟೊಮೊಟೊ ಹಾಕಿದ್ದೀನಿ, ಸೊ ಹಾಗಾಗಿ ಏನೂ ಹಾಕ್ತಾಯಿಲ್ಲ. ಯಾಕೆಂದರೆ ಪನ್ನೀರೇ ಸ್ವಲ್ಪ ಹುಳಿ ಇರುತ್ತೆ. ಏನು ಗೊತ್ತಾ, ಗುಂಡನ್ನ ನಾವು ಹಾಕಿ ಕರ್ಕೊಂಬಂದ ನೋಡಿದ್ರೆ ಜೋರಾಗಿ ಮಳೆ ಬರ್ತಾ ಇದೆ. ನಾನಂತೂ ಆಲ್ರೆಡಿ ನೆಂದೋಗ್ಬಿಟ್ಟಿದ್ದೀನಿ. ಮನೆಗೆ ಹೋಗೋಷ್ಟೊಳಗಡೆ ಫುಲ್ಲು ನೆಂದೋಗ್ಬಿಡ್ತೀನಿ. ನಮ್ಮ ಮನೆ ಇಲ್ಲಿಂದ ಸ್ವಲ್ಪ ದೂರ, ಒಂದು 5 ಮಿನಿಟ್ಸ್ ಆದರೂ ಬೇಕು ಹೋಗೋದಕ್ಕೆ. ಗುಂಡನ್ನ ನೋಡಿ ಮಳೆ ಒಳಗೆ ವಾಕ್ ಮಾಡ್ತಾ ಇದ್ದಾನೆ, ಬಿಡ್ತಾ ಇಲ್ಲ. ಸ್ವಲ್ಪ ಸ್ಲೋ ಆಗ್ತಾ ಇರೋ ಥರ ಇದೆ. ಸ್ವಲ್ಪ ಜೋರಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಎಸ್, ನಾನು ಗುಂಡ ಮನೆಗೆ ಬಂದ್ವಾ ಫುಲ್ ನೆಂದೇ ಹೋಗ್ಬಿಟ್ವಿ. ಈ ಗುಂಡನ್ನ ಬಾರ ಮಳೆ ಬರ್ತಾ ಇದ್ದು ಮನೆಗೆ ಹೋಗೋಣ ಅಂದ್ರೂ ಬರ್ತಾನೆ ಇಲ್ಲ. ಅವನಿಗೆ ಮಳೇಲಿ ನೆನೆಯೋದಂದು ಸಖತ್ ಆಸೆ. ಅವನು ಎಷ್ಟು ನೆಂದೋಗಿದ್ದಾನೆ ನೋಡಿ, ತೋರಿಸ್ತೀನಿ. ಬಾರ ಇಲ್ಲಿ ಗುಂಡ. ನೋಡಿ ಎಷ್ಟು ನೆಂದೋಗ್ಬಿಟ್ಟಿದ್ದಾನೆ ಅವನು. ಬಾರು ಅಂದರೂ ಬರ್ತಾ ಇಲ್ಲ. ಈ ಥರ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಮನುಷ್ಯರಿಗೆ ಕೊಡೋಣ. ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೇಗಿದೆ. ಚೆನ್ನಾಗೈತೆ.
ಮ್ಯಾಂಗೋ. ಏನು ಬೇಕು? ಹಾಂ, ಎಸ್ ನೋಡಿದ್ರಲ್ಲ ಪನ್ನೀರ್ ಬಿರಿಯಾನಿ ಅಥವಾ ಪನ್ನೀರ್ ಪಲಾವ್ ಹೇಗೆ ಬಂದಿತ್ತು ಅಂತ. ಅನುಜ್ ಅವರು ಟೇಸ್ಟ್ ಮಾಡಿ ಹೇಳಿದ್ರು ಹೇಗೆ ಬಂದಿದೆ ಅಂತ ಹೇಳಿ, ಮತ್ತೆ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಎಸ್, ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಕಮೆಂಟ್ ಶೇರ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.